ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಕಣ್ಣೊಳಗೆ ಏನೇನೋ ಬೀಳ್ತಾವೆ ಗುರು, ಯಪ್ಪ. ಸೊ ಈಗ ಟೈಮ್ ಬಂದು 6 ಗಂಟೆ 7 ನಿಮಿಷ ಆಗಿದೆ. 6 ಗಂಟೆ 7 ನಿಮಿಷ. ಈಗ ಎಕ್ಸಾಕ್ಟಾಗಿ ನಮ್ಮ ಏರಿಯಾ ಬಿಟ್ಟಿದ್ದೀನಿ, ನಾಗರಬಾವಿ. ಪಾಪ್ರೆಡ್ಡಿ ಪಾಳ್ಯ ನಾಗರಬಾವಿ, ವಾಟ್ ಎವರ್ ಇಟ್ ಈಸ್. ಎಕ್ಸಾಸ್ಟ್ ಇದ್ದಿದ್ರೆ ಗುರು ಈ 100 ರೂಪಾಯಲ್ಲಿ ಏನು ಸಕ್ಕದಾಗಿರೋದಂದರೆ ಒಳ್ಳೆ ಮಜಾ ಇರೋದು. ಹಾಕ್ಸ್ತೀನಿ, ಇಷ್ಟರಲ್ಲೇ ರೆಡಿ ಮಾಡ್ತೀನಿ ಅದನ್ನು. ಬಟ್ ಒಂದು ಕಡೆ ಪ್ರಾಜೆಕ್ಟ್ 83X ನಾನು ವೆಬ್ಸೈಟ್ ಅದು ಯಾವ ಟೇಲ್ ಟಿ ಡಿ ತೊಗೊಂಡಲ್ವಾ, ಅವ್ರ ಹತ್ರ ಬೆಂಡ್ ಪೈಪ್ ಸಿಗ್ಬೋದು. ಒಂದು ಸತಿ ವಿಚಾರಿಸ್ತೀನಿ, ಸಿಕ್ಕಿದ್ರೆ ಅಕಸ್ಮಾತು ನೆಕ್ಸ್ಟ್ ಮಂತು ಇಲ್ಲ ಯಾವಾಗಾದರೂ ಒಂದು ಅದಕ್ಕೆ. ನಂದು ಬೆಂಡ್ ಪೈಪ್ ಸರಿ ಇಲ್ಲ ಅಷ್ಟೊಂದು. ಅವನು ಚೆನ್ನಾಗಿದ್ದನ್ನು ಅಧ್ವಾನ ಮಾಡಿ ಇಟ್ಬಿಡವನೆ, ಆರ್ಕ್ ವೆಲ್ಡಿಂಗ್ ಅವನು. ಅರೆ ವಾ ಚಂದ್ರು, ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯ್ಸ್ ಆ್ಯಂಡ್ ಗರ್ಲ್ಸ್. ಓ ಫುಲ್ಲು ಇವತ್ತು ಯಾರ್ಯಾರು ವಿಶ್ ಮಾಡಿದ್ದೀರಾ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದೀರೋ, ಏನೇನು ಮಾಡ್ಕೊಂಡವರು ಸೀನ್ಗಳು, ಯಾರ್ಯಾರು ಪ್ರಪೋಸ್ ಮಾಡೋರು, ಯಾರ್ಯಾರು ಒದೆಗಳು ತಿಂದವರು, ಯಾರ್ಯಾರು ಆಕ್ಸೆಪ್ಟ್ ಮಾಡೋರು, ಯಾರ್ಯಾರು ಆಕ್ಸೆಪ್ಟ್ ಮಾಡಿಲ್ವೋ ದೇವ್ರಿಗೆ ಗೊತ್ತು. ನಮಗಂತೂ ನನ್ನ ಡಾರ್ಲಿಂಗೆ ಸೊ ಪ್ರಪೋಸ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ. ಹಾಯ್, ಐ ಲವ್ ಯು. ಏನಾ? ಓ ಗುರು, ಐ ಲವ್ ಯು ಟು ಹೇಳ್ಬಿಡ್ತು ಗುರು. ಬರೀ ಇಂಥದೆಯ? Yes, I am committed with my bike. Woohoo! So ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹತ್ರ ಟೈರ್ಸ್ ಇದೆ ಹೊಸದು. ಈ ಟೈರ್ಸ್ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ. ಹೋಪ್ಸ್ ಎಲ್ಲ ಕಳ್ಕೊಬಿಟ್ಟಿದ್ದೀನಿ. ಯಾಕಂದರೆ ಸಾಕು, ಒಂದು ರೇಂಜಿಗೆ ಸೌದೋದ್ಮೇಲೆ, ಒಂದು 80% ಸೌದೋದ್ಮೇಲೆ ಟೈರ್ನ ಚೇಂಜ್ ಮಾಡಿಸ್ಬಿಡೋದು ಒಳ್ಳೆಯದು. ನಿಲ್ಲಲ್ಲ ಇದು ಟಯರು. ಹಿಂದೆನೇ ನೋಡಲ್ಲ ಗುರು. ಈ 360 ಕ್ಯಾಮ್ರಾ ಏನು ಗೊತ್ತಾ, ಆಲ್ವೇಸ್ ಆನಲ್ಲಿ ಬಿಟ್ಬಿಡ್ತೀನಿ. ಅದೇನು ಮ್ಯಾಗ 1 hour ಬರುತ್ತದು ಬ್ಯಾಟ್ರಿ. ಬಟ್ ಇದನ್ನ ಹಂಗಲ್ಲ, ಅವಾಗವಾಗ ಒಂದು ಸ್ವಲ್ಪ ನಮಗೆ ಯಾವಾಗ ಕಂಟೆಂಟ್ ಬೇಕು, ನಾವು ಏನಾದರೂ ಹೇಳ್ಬೇಕಂದಾಗ ಆನ್ ಮಾಡ್ಕೊಳ್ಳೋದು, ಹಂಗೆ ಮಾಡ್ತೀನಿ. ಮತ್ತು ಸ್ವಲ್ಪ ಜನ ಏನಂತ ಸಜೆಸ್ಟ್ ಮಾಡ್ತಾರೆ ಗೊತ್ತಾ, ಬ್ರೋ ಆನಲ್ಲೇ ಬಿಟ್ಬಿಡ್ರಿ, ನೀವೇನಿದೆ ಆಮೇಲೆ ಎಡಿಟಿಂಗ್ ಮಾಡ್ಕೋಬೋದಲ್ವಾ ಅಂತ. ಅವ್ರಿಗೇನು ಗೊತ್ತಾ, ನಾನು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ ಅನ್ಕೊಬಿಡವ್ರೆ. ಸೀರಿಯಸ್ಲಿ ನಾನು ನಥಿಂಗ್ ಫೋನಲ್ಲಿ ನಾನು ಎಡಿಟ್ ಮಾಡೋದು. ಸೊ ನನಗೆ ಏನಾಗುತ್ತೆ ಅಂದರೆ, ಅಷ್ಟುದ್ದ ವೀಡಿಯೋನ ಅದ್ರೊಳಗೆ ಹಾಕಿದ್ರೆ ಫುಲ್ ಅದು ಲ್ಯಾಗ್ ಆಗೋಗಿ, ಹಂಗೆ ಸ್ಟ್ರಕ್ ಆಗೋಗಿ ಹೊಗೆ ಬಂದು ಬ್ಲಾಸ್ಟ್ ಆಗೋಗುತ್ತೆ. ಸೊ ಆ ಕಾರಣದಿಂದ ನಾನು ಜಾಸ್ತಿ ಯಾವಾಗಲೂ ಆನಲ್ಲೇ ಬಿಟ್ಬಿಡೋಕೆ ಹೋಗಲ್ಲ. ಇದನ್ನ ಯಾವಾಗಲೂ ಆನಲ್ಲಿ ಬಿಡೋಕ್ಕಾಗಲ್ಲ. ಬೈ ಚಾನ್ಸ್ ಏನಾದರೂ ಆದರೆ ಏನಪ್ಪ ಅದು ಸಿಗೋದೇ ಇಲ್ವಲ್ಲ ವೀಡಿಯೋಲಿ ಅನ್ನೋ ಒಂದು ರೀಸನ್ಗೆ ಏನು ಮಾಡಿದೆ ಅಂದರೆ 360 ಅದಕ್ಕೆ ನಾನು ಬೈ ಮಾಡಿರೋದು. ಇದನ್ನು ಎನಿ ಟೈಮ್ ಆನಲ್ಲಿ ಬಿಟ್ಬಿಡೋದು, ಅದು ಓಡ್ತಾ ಇರುತ್ತೆ. ಇದರಲ್ಲಿ ಆಗದೆ ಇರೋ ರೆಕಾರ್ಡ್ ಅದರಲ್ಲಾಗುತ್ತೆ ಅಷ್ಟೇ ಅಲ್ವಾ. ಸಿಂಪಲ್ ಗುರು, ಸಿಂಪಲ್ಲು. ಸೊ ನಾನೀಗ ನಾಯಂಡಹಳ್ಳಿಗೆ ಬಂದಿದ್ದೀನಿ. ನಾಯಂಡಹಳ್ಳಿಯಿಂದ ಇನ್ನು ನಾನು ದೊಮ್ಲೂರಿಗೆ ಹೋಗ್ಬೇಕು ಗುರು. ಎಷ್ಟೊಂದು ಜನ ಅನ್ಕೋಬೋದು, ಹೆಂಗೆ ಗುರು ನೀನು ಈ ಟ್ರಾಫಿಕ್ನೆಲ್ಲ ಮೇಂಟೈನ್ ಮಾಡ್ತೀಯಾ ಅಂತ. ಏನು ಮಾಡೋಕ್ಕಾಗಲ್ಲ, ದುಡಿಮೆಯೇ ದೇವರು, ಎಲ್ಲಿದ್ದರೂ ಹೋಗ್ಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಆಹಾ ಗುರು, ಹುಷಾರಾಗಿ ಓಡಿಸ್ರಿ. ಎಂತೆಂಥ ಪ್ರಜೆಗಳವ್ರೆ ಅಂದರೆ, ಪಾಪ ಅವ್ರೇನು ಬೇಕು ಅಂತ ಮಾಡ್ತಾರೋ ಅಥವಾ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ನಮ್ಮ ಹುಷಾರಲ್ಲಿ ನಾವು ಬ್ರೇಕ್ ಮೇಲೆ ರೆಡಿಯಾಗಿ ಕೈ ಇಟ್ಕೊಂಡಿರಬೇಕು ಯಾವುದೋ ಒಂದು ಗಾಡಿ ನೋಡಿದ ತಕ್ಷಣ. ಟ್ರಾಫಿಕ್ ನೋಡ್ತಾ ಇದ್ದರೆ ಪಕ್ಕಾ ಈ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಜಾಮ್ ಆಗಿರುತ್ತೆ. ಸೊ ಅದಕ್ಕಂತ ಒಂದು ಆಲ್ಟರ್ನೇಟಿವ್ ರೂಟ್ಸ್ ಹುಡ್ಕೊಂಡಿದ್ದೀನಿ. ಸಂದಿಗೊಂದಿಗಳ ಓಡಾಟ.
ಅಣ್ಣ ಹೋಗೋಣ. ಓ ಯಾರ ಶಿಷ್ಯ? ಏಯ್ ಡಿ ಎಲ್ ಐತೇನ್ರ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ಹಿಂಗೆ ಹೋದ್ರೆ ಅಲ್ಲೊಂದೊಂದು ಸತಿ ಸಿಕ್ಕಾಪಟ್ಟೆ ಜಾಮ ಹೋಗುತ್ತೆ. ಸೊ ಇದು ನಾನು ಈ ಥರ ಬೇಜಾನ್ ಶಾರ್ಟ್ಕಟ್ಗಳು ಏನು ಮಾಡ್ತೀರಾ? ಬೆಂಗಳೂರಲ್ಲಿ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಬೇಕು ಅಂದರೆ ಇಂಥವೆಲ್ಲ ಮಾಡಿದ್ರೇ ಬೇಗ ಹೋಗಿ ರೀಚ್ ಆಗೋದು, ಇಲ್ಲ ಅಂದರೆ ನಿಜವಾಗ್ಲೂ ಟೈಮಿಗೆ ರೀಚ್ ಆಗಲ್ಲ. ಪೈನಾಪಲ್ ಜ್ಯೂಸ್ ಕುಡಿದ್ಬಿಟ್ಟಿದ್ದೀನಿ 2. ಹೊಟ್ಟೆ ತುಂಬ ಬಿಡೈತೆ. ಅಣ್ಣ ಭಾಷಾ ಎದೆ ಉಬ್ಬಿ ನಡೆವೆನು ಎಂದು ನಡೆಯುತ್ತಿದ್ದಾರೆ ನಮ್ಮ ಭಾಷಾ. ಸೊ ಇಲ್ಲಿ ಜಾಮ್ ಆಗುತ್ತೆ. ಸದ್ಯಕ್ಕೆ ಸಿಗ್ನಲ್ ಬಿಟ್ಟೈತೆ, ಬಟ್ ಜಾಮ್ ಆಗಿರೋದು 100%. ಇಲ್ಲೊಂದಷ್ಟು ಜಾಮ್ ಮಾಡ್ತಾರೆ ನೋಡಿ. ಈ ಥರ BMTCನ ಸೈಡಿಗೆ ನಿಲ್ಸಲ್ಲ, ಸೆಂಟ್ರ್ ರೋಡಿಗೆ ಹಿಂದೆ ಅಣ್ಣ ಸೆಂಟ್ರ್ ರೋಡಿಗೆ ಬಿಟ್ಬಿಟ್ಟು ನಿಲ್ಲಿಸ್ಬಿಡೋದು. ಸಖತ್ತು ಬೇಜಾರು ಗುರು ಈ BMTC. ಒಂದೊಂದು ಸತಿ ಆಟೋದವ್ರದ್ದು ಬೇಜಾರಾಗೋಗುತ್ತೆ. ಲೆಫ್ಟ್ ಸೈಡಲ್ಲಿ ಎಷ್ಟು ಜಾಗ ಇದ್ರೂ ಕೂಡ ಲೆಫ್ಟಿಗೆ ಹೋಗೋದೇ ಇಲ್ಲ, ಸೆಂಟ್ರ್ ರೋಡಲ್ಲಿ ಹೋಗ್ತಾರೆ. ಎಷ್ಟು ಬೇಜಾರು ಗೊತ್ತಾ ಅದೆಲ್ಲ. ಸೀಕ್ರೆಟಾಗಿ ಮೇಂಟೈನ್ ಮಾಡ್ಕೊಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಳ್ಳೋರು ಯೂಟ್ಯೂಬರ್ಸೇ ಅಲ್ಲ ಬ್ರೋ. ಅವರೆಲ್ಲ ಯೂಟ್ಯೂಬರ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ ಆಯಿತಾ. ಏನೇ ಆಗಲಿ 4 ಜನದ ಹತ್ರ ಹಂಚ್ಕೊಳ್ತಾರೆ ನೋಡ್ರಿ, ಅವರು ಯೂಟ್ಯೂಬರ್ ಅಂತ ಹೇಳ್ಬೋದು, ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ಈ ಚಿಕ್ಕ ಮಕ್ಕಳು ಆಟಗಳು ಇವಾಗ ನನಗಿದು ಗೊತ್ತಾಗ್ಬಿಡೈತೆ, ಇದು ಹೇಳಿದ್ರೆ ಎಲ್ಲರೂ ಶೋಕಿ ಮಾಡಿಬಿಡ್ತಾರೆ, ಎಲ್ಲರೂ ಹಿಂಗೆ ಮಾಡ್ಕೊಬಿಡ್ತಾರೆ. ಇಲ್ಲ ನಾನೊಬ್ಬನೇ ಚೆನ್ನಾಗಿರಬೇಕು, ನನ್ನ ಗಾಡಿನೇ ಚೆನ್ನಾಗಿರಬೇಕು, ಇದು ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಳ್ಳೋ ಈ ಥರ ಮನಸ್ಥಿತಿ, ಈ ಥರ ಮೈಂಡ್ ಸೆಟ್ ಇರುತ್ತೆ ನೋಡಿ. ಅವರೆಲ್ಲ ಯೂಟ್ಯೂಬರ್ ಅಲ್ಲ, ಏನೂ ಆಗೋದಕ್ಕೆ ಲಾಯಕ್ಕೆ ಆಗಲ್ಲ. ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ಗೆ ಅವ್ರು ಲಾಯಕ್ಕೆ ಅಲ್ಲ ಗುರು. ಏನೇ ಆಗಲಿ 4 ಜನಕ್ಕೆ ಹಂಚ್ಕೋಬೇಕು, ಅದೇ ಇನ್ಫ್ಲೂಯೆನ್ಸರ್ ಅನ್ನೋದು. ಅದನ್ನೇ ಅದು ಬಿಟ್ಬಿಟ್ಟು ನಾನೊಬ್ಬನೇ, ನನಗೆ ಗೊತ್ತಾಗಿದೆ ಇನ್ಯಾರಿಗೂ ಗೊತ್ತಾಗಬಾರ್ದು, ನಾನೊಬ್ಬನೇ ಚೆನ್ನಾಗಿರಬೇಕು, ಯಾರು ಚೆನ್ನಾಗಿರ್ಬಾರ್ದು ಅಂದ್ಕೊಳ್ಳೋನು ದಡ್ಡ ನನ್ನ ಮಗನವನು. ಸೊ ಯಾವತ್ತು ಏನೇ ಆಗಲಿ ನಿಮ್ಗೇನಾದರೂ ಹೊಸದು ಗೊತ್ತಾಗಿದೆಯಾ ಅದನ್ನ 4 ಜನಕ್ಕೆ ಹಂಚಿ. ನಮ್ಮವರೇ ತಾನೇ ಬೆಳೆಯೋದು, ಬೇರೆಯವ್ರಲ್ವಲ್ಲ. ಓ ಮೈ ಗಾಡಿ ಬ್ಯಾಟ್ರಿ ಗಾಡಿಗಳು ಎತ್ಕೊಂಡು ಸೆಂಟ್ರ್ ರೋಡಲ್ಲಿ ಓಡಾಡ್ತಾರೆ ಗುರು, ಅದು ಕಷ್ಟ ಸುಖ ಮಾತಾಡಿಕೊಂಡು. ಸೊ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಬಂದು ಇವಾಗ ಆಲ್ಮೋಸ್ಟ್ ಟೌನ್ ಹಾಲ್ ಹತ್ರ ಇದ್ದೀನಿ. ಇಲ್ಲೇ ಲೆಫ್ಟ್ ತೊಗೊಳೋದು ಬೆಸ್ಟು. ಏನು ಹೇಳಿದ್ರು, ಈ ಥರ ಮಡ್ ಫ್ಲಾಪ್ ಹೈಟ್ ಮಾಡಿದ್ರೆ ಲೈಟ್ ವಿಸಿಬಿಲಿಟಿ ಇರಲ್ಲ ಅಂತಂದರು. ಬ್ರೋ ತುಂಬ ಹೈಟ್ ಮಾಡಬೇಡಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ನೋಡ್ಕೊಂಡು ಮಾಡ್ಕೋಬೇಕು. ನನ್ನ ಹತ್ರ ಒಂದು 10 ವಾಷರ್ವರೆಗಿದ್ದು, 10 ವಾಷರ್ ಹಾಕ್ಬಿಟ್ಟಿದ್ರೆ ಅದು ಲೈಟು ಫುಲ್ ಮೇಲೆ ಎದ್ದಿರೋದು. ಬಟ್ ಏನು ಗೊತ್ತಾ, ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ನಾನು 3 ವಾಷರ್ ಹಾಕಿದ್ದೀನಿ, ಲೈಟಾಗಿ ಒಂದು 1.5 ಇಂಚ್ 1.5 ಇಂಚ್ ಜಾಸ್ತಿ ಮಾಡಿದ್ದೀನಿ. ಸೊ ಅದರಿಂದ ನಮಗೆ ವಿಸಿಬಿಲಿಟಿ ಒಂದು ಚೂರು ಡಿಫ್ರೆನ್ಸ್ ಆಗಿಲ್ಲ, ಮುಂಚೆ ಹೆಂಗಿತ್ತು ಹಂಗೆ ಇದೆ, ಒಂದು ಚೂರು ಏನಾಗಿಲ್ಲ ನೋಡಿ. ಅದು ಬೀಳೋದು ಇಲ್ಲ ಲೈಟ್ ಅದ್ರ ಮೇಲೆ, ಕರೆಕ್ಟಾಗಿ ಹೆಂಗಿತ್ತೋ ಮುಂಚೆ ಹಂಗೆ ಇದೆ. ಸೊ ಜಾಸ್ತಿ ಹೈಟ್ ಮಾಡಬೇಡಿ, ಮೀಡಿಯಮಾಗಿ ಎಷ್ಟು ಬೇಕೋ ಅಷ್ಟು ಮಾಡಿ, ಸರಿ ಹೋಗುತ್ತೆ. 3 ಸಣ್ಣಗಿರೋದು ವಾಷರ್ ಹಾಕಿ ಸಾಕು. ನೋಡಿದ್ರಲ್ಲ ಗುರು, ಈ ಟ್ರಾಫಿಕಲ್ಲಿ ದಿನ ನಾನು ಟ್ರಾವೆಲ್ ಮಾಡಬೇಕು ಅಂದರೆ ಯಾವ ರೀತಿ ವನವಾಸ ಗುರು. ನೋಡಿ ಈ ಟ್ರಾಫಿಕಲ್ಲಿ ಈ ಹಾಫ್ ಹೆಲ್ಮೆಟ್ಗಳು ಹಾಕ್ಕೊಳ್ಳೋದೇ ಅದಕ್ಕೆ ಅನಿಸ್ತದಪ್ಪ. ಪಾನ್ ಪರಾಕು ಸಿಗರೇಟ್ಗಳು ಹೊಡಿಯೋಕ್ಕೆ ನೋಡಿ, ಅದು ರೊನಾಲ್ಡ್ ಅಂತೆ, MK ಅಂತೆ. ಫಸ್ಟು ಬ್ಯಾನ್ ಮಾಡಬೇಕು ಗುರು ಈ ಹೆಲ್ಮೆಟ್ಗಳನ್ನೆಲ್ಲ, ನಾಕಂತೂ ಖಾಲಿ ಹೆಲ್ಮೆಟ್ಗಳು. ಸೊ ಇವರಿಬ್ಬರು ಇಲ್ಲಿ ಏನೋ ಟಚ್ ಮಾಡ್ಕೊಂಡವ್ರೆ.
ಅದಕ್ಕೆ ಇಡೀ ರೋಡೇ ಜಾಮ್ ಆಗ್ತಾಯಿತ್ತು ಹೋಗತ್ಲಾಗಿ. ಸೊ ಲೈಟು ಫೇಲ್ಯೂರ್ ಆಗೋಯ್ತು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿದ್ರು ಇದು ಕಣ್ಣು ಗುಡಿಯಲ್ವಾ, ಇವಾಗ ಗಾಡಿ ಓಡಿಸ್ತಾ ಇರ್ತಾರೆ, ಬೈ ಚಾನ್ಸ್ ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಅನ್ಕೋ, ಹೋಗಿ ಕಣ್ಣು ಹೊಡೆದ್ರೆ ಏನು ಹೇಳು, ಬೀಳೋ ಚಾನ್ಸಸ್ ಇರ್ತವೆ. ಅಯ್ಯೋ ಇದನ್ನೆಲ್ಲ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ನೂ ಅಲ್ಲಿ UB ಸಿಟಿ ಹತ್ರ ಅಂತೂ ಮಕ್ಕಳನ್ನ ಎತ್ಕೊಂಡು ಪ್ರತಿಯೊಂದು ಲೇಡೀಸ್ ಹತ್ರನೂ ಒಂದೊಂದು ಮಗು ಇರುತ್ತೆ. ಎಲ್ಲ ಮಕ್ಕಳು ಮಲ್ಕೊಂಡೇ ಇರ್ತಾರೆ, ಎನಿ ಟೈಮು ಭಿಕ್ಷೆ ಬಿಡ್ತಿರ್ತಾರೆ. ಅವ್ರಿಗೆ ನೋಡಿದ್ರೆ ಅಜ್ಜಿ ಆಗಿರೋ ವಯಸ್ಸಾಗಿರುತ್ತೆ, ಅವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ. ಅದು ಹೆಂಗೆ ಅಂತಲೇ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಗುರು. ಇದ್ರ ಬಗ್ಗೆ ಎಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಗೌರ್ಮೆಂಟ್ ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಗುರು. ಬ್ಯಾಡದೇ ಇರೋ ವಿಷಯಕ್ಕೆ ಮಾತ್ರ ತಲೆ ಕೆಡಿಸ್ಕೋತಾರೆ. ನಂಬರ್ ಪ್ಲೇಟ್ ಹಾಕ್ಸ್ಬೇಕು, ಏನೋ ಇದು HSRP ಹಾಕಬೇಕು, ಇದಿರಬೇಕು ಅದಿರಬೇಕು, ಅವ್ರಿಗೆ ಏನು ಇನ್ಕಮ್ ಬರುತ್ತೋ ಅದನ್ನು ಮಾತ್ರ ಯೋಚನೆ ಮಾಡ್ಕೊಂಡು ಹೋಗ್ತವ್ರೆ. ಸೊ ಒಳ್ಳೇದಾಗೋದನ್ನು ನಾವು ಸ್ವಲ್ಪ ಏನಾದರೂ ಇಲ್ಲೀಗಲಾಗಿ ಏನಾದರೂ ನಡೀತಾ ಇದ್ರೆ ಅದನ್ನು ಕ್ಲಿಯರ್ ಮಾಡೋಣ ಅನ್ನೋ ಇಂಟೆನ್ಷನ್ಸ್ ಅಂತೂ ಇಲ್ಲ ಗುರು, ಅದನ್ನು ಹೇಳಬಲ್ಲೆ ನಾನು. ಇದು ಆಲ್ರೆಡಿ ಅರ್ಧ ಗಂಟೆ ಆಗಿ ಮತ್ತೆ ರೆಕಾರ್ಡ್ ಆಗ್ತಾಯಿದೆ. ವಾ ಇವಾಗ ಈ ಸಿಗ್ನಲ್ ಬಿಟ್ಟೈತೆ, ಇದನ್ನು ನಿಲ್ಸೋಂಗೆ ಮಾಡಬೇಡ್ರಿ ದಯವಿಟ್ಟು. ಒಂದು ಸಿಗ್ನಲ್ ನಿಂತ್ಕೊಂಡ್ಮೇಲೆ ಅದು ಪಾಸ್ ಆಗಿಬಿಡ್ಬೇಕು ಗುರು. ಸೆಕೆಂಡ್ ಟೈಮ್ ನಿಲ್ಸ್ಕೋಬೇಕಂದ್ರೆ ಬೇಜಾರು. ನೋಡಿದ್ರಲ್ಲ ಗುರು ಎಷ್ಟು ಜಾಮಲ್ಲಿ ಓಡಾಡಬೇಕು ದಿನ ಅಂದರೆ ನಾನು, ಅದು ಇಷ್ಟು ದೂರ. ಈ LIC ಬಿಲ್ಡಿಂಗ್ ಮಾತ್ರ ಲೈಟಿಂಗ್ ಸಾಕಾಗಿ ಬಿಡ್ತಾರೆ ಗುರು, ಒಂಥರ ಚೆನ್ನಾಗಿ ಕಾಣುತ್ತೆ. ಲೇಡಿ ಇವಾಗ ಗಾಳಿ ಬೀಸ್ತೈತೆ ತಣ್ಣಿಗೆ. ಇವ್ರು ಪೊಲೀಸ್ ಪಕ್ಕದಲ್ಲೇ ಹೋಗ್ತವ್ರೆ. ಸಾರ್ ಹಲೋ ಫೋನಲ್ಲಿ ಮಾತಾಡ್ತವ್ರೆ. ಡೊನ್ಜೋ ಫೋನ್ ಆನ್ ಕಾಲಲ್ಲಿದ್ದಾರೆ. ಸೊ ಮಹಾತ್ಮ ಗಾಂಧಿ ರೋಡಲ್ಲಿದ್ದೀನಿ, ಮಹಾತ್ಮ ಗಾಂಧಿ ರೋಡ್, ನೀವೇನಂತ ಕರೀತಿರೋ MG ರೋಡ್. ಸೊ ಇದೆಲ್ಲ ಹಿಂಸೆಗೂ ಹಿಂಗೆಲ್ಲ ನಿಲ್ಲಿಸ್ಬಾರ್ದು, ನಿಲ್ಲಿಸ್ತಾರೆ ಗುರು. ಆದ್ರೆ ನೋಡೋನು ಫೋನಲ್ಲಿ ಫಿಲಮ್ ನೋಡ್ಕೊಂಡು ಕೂತವನೆ ನಿಲ್ಲಿಸ್ಬಿಟ್ಟು. ಏನು ತಿಳ್ದಾರು ನನಗೆ ಲಿಟ್ರಲಿ ಹೇಳ್ತೀನಿ, ನನಗೆ ಆ ಥರ ಕಾರ್ ಆಗಲಿ ಏನಾದರೂ ಬೈಕ್ ಆಗಲಿ ಒಂದು ಪಬ್ಲಿಕ್ಗೆ ತೊಂದರೆ ಕೊಟ್ಟು ನಿಲ್ಲಿಸ್ಕೊಂಡಿದ್ದೀನಿ ಅಂದರೆ ನನ್ನ ಕೈಲಿ ಆಗಲ್ಲ, ಹಂಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಯಾರಿಗಾನ ಬೇರೆಯವ್ರಿಗೆ ಹಿಂಸೆ ಆಗುತ್ತೇನೋ, ಎತ್ಬಿಟ್ಟು ಈ ಥರ ಜಾಗದಲ್ಲಿ ಎಲ್ಲಾದರೂ ನಿಲ್ಸ್ಕೊಳ್ಳೋಣ ನೆಮ್ಮದಿಯಾಗಿ, ಬಂದ್ಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ. ಸೊ ಗಾಯ್ಸ್ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾಕೋ ಕತ್ಲೆ ಆಗೋಯ್ತು, ಇನ್ನು ಕಾಣಲ್ಲ, ಇನ್ನೆಲ್ಲೂ ನಿಮಗೆ ಲೈಟಿಂಗ್ಸು ಏನೂ ಸಿಗಲ್ಲ. ಸೊ ಇದೇ ಥರ ನಾನು ಸಿಟಿ ವ್ಲಾಗ್ಸು ಮಾಡ್ತಾಯಿರ್ತೀನಿ. ಅಕಸ್ಮಾತ್ ಡೇ ಶಿಫ್ಟಲ್ಲಿ ಹೋದಾಗ ಡೇ ಶಿಫ್ಟ್ದು ಮಾಡ್ತೀನಿ, ಐ ಮೀನ್ ಅರ್ಲಿ ಮಾರ್ನಿಂಗ್ ಸಕ್ಕತ್ತಾಗಿರುತ್ತೆ ಅದನ್ನು ಮಾಡ್ತೀನಿ. ವಾರದಲ್ಲಿ 1-2 ದಿನ ಈ ಥರನೂ ಹಾಕ್ತೀನಿ. ನಿಮಗೆ ಸಿಟಿ ನೀವು ನೋಡ್ದಂಗೆ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ ವ್ಯೂ ಅಂತ ನಾನು ಅಂದ್ಕೊಳ್ತೀನಿ. ಐ ಮೀನ್ ನಿಮ್ಗೆ ಇಷ್ಟ ಆಗ್ಬೋದು ವಿಡಿಯೋ. ಒಂದಿಬ್ಬರು ಮೂವರಂಗೆ ಕೇಳಿದ್ದಾರೆ ಸಿಟಿ ರೈಡು ಚೆನ್ನಾಗಿರುತ್ತೆ, ಸಿಟಿ ರೈಡ್ಸು ಹಾಕಿ ಅಂದ್ಬಿಟ್ಟು. ಸೊ ಆದ ಕಾರಣದಿಂದ ನಾನು ಇದನ್ನು ಕೂಡ ಏನು ಮಾಡ್ತೀನಿ ಅಂದರೆ ಡೈಲಿ ಅಬ್ಸರ್ವೇಷನ್ ಅಂತ ಹಾಕ್ಲಾ ಅಥವಾ ಸಿಟಿ ವ್ಲಾಗ್ಸ್ ಅಂತ ಹಾಕ್ಲಾ ಏನಂತ ನೀವೇ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ, ನಾನು ಅದ್ರ ಮುಖಾಂತರ ನೆಕ್ಸ್ಟು ಹಂಗೆ ಹಾಕ್ಕೊಂಡು ಹೋಗ್ತೀನಿ. ಸೊ ದೆನ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್ ಗೈಸ್, ಸಿ ಯು, ಬಾಯ್.